ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಹೇಮಾ. ಇವತ್ತೊಂದು ಈಸಿಯಾಗಿ ಮಾಡೋ ಅವಲಕ್ಕಿ ಪಾಯಸನ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಒಂದು ಬೌಲ್ ಗಟ್ಟಿ ಅವಲಕ್ಕಿ ತಗೊಂಡು ಅದನ್ನು 2-3 ಬಾರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು 5-6 ಜನಕ್ಕಾಗೋಷ್ಟು ಮಾತ್ರ ಮಾಡ್ತಾಯಿದ್ದೀನಿ. ಒಂದು ಬೌಲ್ ಅವಲಕ್ಕಿ ಆದರೆ ಸಾಕು, 5-6 ಜನ ಆರಾಮಾಗಿ ತಿನ್ಬೋದು ಇದನ್ನು. ಅವಲಕ್ಕಿ ನೆಂದಾದ್ಮೇಲೆ ಕ್ವಾಂಟಿಟಿ ಡಬಲ್ ಆಗುತ್ತೆ, ಹಾಗಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ಅವಲಕ್ಕಿ 2-3 ಸತಿ ಚೆನ್ನಾಗಿ ತೊಳೆದಾದ್ಮೇಲೆ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಈ ಥರ ನೆನೆಲಿಕ್ಕೆ ಬಿಡಿ. ನೆಕ್ಸ್ಟ್ ಇಲ್ಲಿ ಒಂದು ಪ್ಯಾನ್ ತೊಗೊಂಡು 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿ, ತುಪ್ಪ ಕರಗಿದ್ಮೇಲೆ ದ್ರಾಕ್ಷಿ ಗೋಡಂಬಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ನೀವಿಲ್ಲಿ ಬಾದಾಮಿ ಬೇಕಾದರೂ ಚಿಕ್ಕದಾಗಿ ಹಚ್ಕೊಂಡು ಸೇರಿಸ್ಕೊಬೋದು. ಈ ಥರ ಫ್ರೈ ಆದಮೇಲೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಡಿ ಅದನ್ನು. ನೆಕ್ಸ್ಟ್ ಅದೇ ಪ್ಯಾನ್ಗೆ 1 ಬೌಲ್ ಅಳತೆಯಲ್ಲಿ ಸಕ್ಕರೆ ಸೇರಿಸಿ 1/4 ಲೋಟ ನೀರನ್ನು ಹಾಕಿ ಕ್ಯಾರಮಲೈಸ್ ಆಗಲಿಕ್ಕೆ ಬಿಡಿ. ಜಾಸ್ತಿ ನೀರು ಸೇರಿಸ್ಬೇಡಿ, ಪಾಕ ತೆಳ್ಳಗಾಗೋಗುತ್ತೆ. ಪಾಕ ಸ್ವಲ್ಪ ಗಟ್ಟಿಗೆ ಇರಲಿ. ಕ್ಯಾರಮಲೈಸ್ ಮಾಡಿ ಪಾಯಸ ಮಾಡಲಿಕ್ಕೆ ಈ ಕನ್ಸಿಸ್ಟೆನ್ಸಿಲಿರಬೇಕು. ನೆಕ್ಸ್ಟ್ ಇದಕ್ಕೆ ನೆನೆಸಿಟ್ಟಿದ್ದ ಅವಲಕ್ಕಿ ಸೇರಿಸ್ತಿದ್ದೀನಿ. ಅವಲಕ್ಕಿ ಸೇರಿಸಿದ ತಕ್ಷಣ ಮಿಕ್ಸ್ ಮಾಡಲಿಕ್ಕೆ ಮುಂಚೆ 1 ಲೋಟ ಹಾಲನ್ನು ಸೇರಿಸಿ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಲಿಡ್ ಮುಚ್ಚಿ ಒಂದು 5 ನಿಮಿಷ ಹಾಲಲ್ಲಿ ಅವಲಕ್ಕಿ ಬೇಯಲಿಕ್ಕೆ ಬಿಡಿ. ಮಧ್ಯ ಮಧ್ಯ ಕೈ ಆಡ್ತೀರಿ, ಇಲ್ಲಾಂದರೆ ತಳ ಹತ್ತೋ ಚಾನ್ಸಸ್ ಇರುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋ ದ್ರಾಕ್ಷಿ ಗೋಡಂಬಿ ಅದನ್ನು ಸೇರಿಸ್ಕೊಳ್ಳಿ. ಲಾಸ್ಟಲ್ಲಿ ಒಂದು 5-6 ಏಲಕ್ಕಿ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಕೇಸರಿನ ಬಿಸಿ ಹಾಲಲ್ಲಿ ನೆನೆಸಿಟ್ಟಿದ್ದೆ ಒಂದು 10 ನಿಮಿಷ, ಅದನ್ನು ಪಾಯಸಕ್ಕೆ ಸೇರಿಸ್ತಾ ಇದ್ದೀನಿ. ಇದು ಬೇಕಿದ್ರೆ ಆಪ್ಷನಲ್ಲು, ನಿಮಗೆ ಬೇಕಿದ್ದರೆ ಸೇರಿಸ್ಕೊಳ್ಳಿ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಎಷ್ಟು ಕ್ರೀಮಿಯಾಗಿ ರೆಡಿಯಾಗಿದೆ ಪಾಯಸ. ದೇವ್ರ ನೈವೇದ್ಯಕ್ಕೆ ಅಥವಾ ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದಾಗ 10 ನಿಮಿಷಕ್ಕೆ ರೆಡಿಯಾಗೋಗುತ್ತೆ ಈ ಅವಲಕ್ಕಿ ಪಾಯಸ. ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.